ನಮಸ್ಕಾರ. ಕೆಲವು ದಿನಗಳ ಹಿಂದೆ ತಾಯಿಯೊಬ್ಬರು ತನ್ನ ಮಗನನ್ನು ಕರ್ಕೊಂಡು ಬಂದು, ನನ್ನ ಮಗನಿಗೆ ಇತ್ತೀಚೆಗೆ ಸುಮಾರು ಸಮಸ್ಯೆ ಆಗ್ತಾ ಇದೆ, ಅವನಿಗೆ ಡೊಪಮೀನ್ ಕಡಿಮೆ ಆಗಲಿಕ್ಕೆ ಮೆಡಿಸಿನ್ ಕೊಡಿ ಅಂತ ಅಂದರು. ಆಗ ನನಗೆ ಆಶ್ಚರ್ಯ ಆಯಿತು. ಯಾಕೆಂದರೆ ಕೊಲೆಸ್ಟರಾಲ್ ಕಡಿಮೆ ಆಗಲಿಕ್ಕೆ ಅಥವಾ BP ಕಡಿಮೆ ಆಗಲಿಕ್ಕೆ ಔಷಧ ಕೇಳೋ ಥರ ಡೊಪಮೀನ್ ಕಡಿಮೆ ಆಗಲಿಕ್ಕೆ ಔಷಧಿ ಕೇಳ್ತಿದ್ದಾರಲ್ಲ ಅಂತ. ಇದೇ ರೀತಿ ತುಂಬ ಜನ ಇದನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಮಾಡರ್ನ್ ಸೈನ್ಸ್ ಹೇಳೋ ಪ್ರಕಾರ ಡೊಪಮೀನನ್ನು ಸರಿಯಾಗಿ ಬಳಸ್ಕೊಂಡ್ರೆ ಅದು ಅದ್ಭುತವಾದಂಥ ಟೂಲ್. ಅದನ್ನು ಸರಿಯಾಗಿ ಬಳಸ್ಕೊಳ್ಳದೇ ಇದ್ದರೆ ಆಗ ಅದು ನಮ್ಮನ್ನೇ ಹಾಳು ಮಾಡುತ್ತೆ ಅಂತ. ಹಾಗಾಗಿ ಇಂದು ನಾವು ಡೊಪಮೀನ್ ಅಂದರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ, ಅದರಿಂದ ಆಗೋ ಸಮಸ್ಯೆ ಏನು, ಹೆಚ್ಚು ಕಡಿಮೆ ಆದಾಗ ಏನಾಗುತ್ತೆ, ಅದನ್ನು ಉಪಯೋಗಿಸ್ಕೊಳ್ಳೋದು ಹೇಗೆ, ಅದನ್ನು ಉಪಯೋಗಿಸ್ಕೊಂಡು ನಾವು ಏನನ್ನಾದರೂ ಅಚೀವ್ ಮಾಡೋದು ಹೇಗೆ, ಅದು ಹೇಗೆ ನಮ್ಮ ದೇಹದ ಮೇಲೆ, ಮನಸ್ಸಿನ ಮೇಲೆ, ನಮ್ಮ ಕೆಲಸದ ಮೇಲೆ, ನಮ್ಮ ಅಚೀವ್ಮೆಂಟ್ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಡೊಪಮೀನ್ ಅಂದರೆ ಏನು? ಡೊಪಮೀನ್ ಒಂದು ನ್ಯೂರೋ ಟ್ರಾನ್ಸ್ಮಿಟರ್. ನ್ಯೂರಾನ್ಸಿಂದ ಮೆದುಳು, ನರಗಳು ಎಲ್ಲ ಆಗಿವೆ. ಸೊ ಈ ನ್ಯೂರೋ ಟ್ರಾನ್ಸ್ಮಿಟರ್ಗಳ ಮೂಲಕ ಒಂದಕ್ಕೊಂದು ಮಾತಾಡ್ಕೊಳ್ತವೆ. ಅಂದರೆ ಅವು ಕಮ್ಯುನಿಕೇಟ್ ಮಾಡ್ಕೊಳ್ತವೆ. ಒಂದು ನ್ಯೂರಾನ್ ಇನ್ನೊಂದು ನ್ಯೂರಾನ್ಗೆ ಕೆಲವು ಸಂದೇಶವನ್ನು ಕೊಡುತ್ತೆ. ಈ ಥರ ನ್ಯೂರೋ ಟ್ರಾನ್ಸ್ಮಿಟರ್ಗಳಲ್ಲಿ ಡೊಪಮೀನ್ ಕೂಡ ಒಂದು. ಹಾಗಾಗಿ ಇದು ಸರಿ ಇದ್ದರೆ ಮಾತ್ರ ನಮ್ಮ ನರಮಂಡಲ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ. ಇದೇನು ಕೆಲಸ ಮಾಡುತ್ತೆ? ಇದು ನಮ್ಮ ನೆನಪಿನ ಶಕ್ತಿ, ನಮ್ಮ ಮೂಡ್, ನಿದ್ರೆ, ನಮ್ಮ ಕಾನ್ಸಂಟ್ರೇಷನ್ ಮತ್ತು ಮೂವ್ಮೆಂಟ್. ಅಂದರೆ ನಾವು ನಡೆದಾಡಬೇಕು, ನಮ್ಮ ಕೈಗಳನ್ನು ಸರಿಯಾಗಿ ಮೂವ್ ಮಾಡಬೇಕು ಅಂತಂದರೆ ಡೊಪಮೀನ್ ಸರಿಯಾಗಿ ಕೆಲಸ ಮಾಡಬೇಕಾಗತ್ತೆ. ಅದು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಾದರೆ ಅಥವಾ ಸರಿಯಾದ ಲೆವೆಲಲ್ಲಿ ನಮ್ಮ ದೇಹದಲ್ಲಿ ಇಲ್ಲ ಅಂತಾದರೆ ಆಗ ನಮಗೆ ಪಾರ್ಕಿನ್ಸನ್ ಅಂತ ಸಮಸ್ಯೆ ಬರುತ್ತೆ. ಅಂದರೆ ಕೈ ನಡುಗ್ತಾ ಇರುತ್ತೆ, ಅಥವಾ ನಮ್ಮ ಮೂಡ್, ಮೆಮೊರಿ, ಕಾನ್ಸಂಟ್ರೇಷನಲ್ಲಿ ತುಂಬ ಸಮಸ್ಯೆ ಆಗೋದು, ಡಿಪ್ರೆಷನ್ ಆಗೋದು, ಸೂಸೈಡಲ್ ಥಾಟ್ಸ್ ಬರೋದು, ಇಂಥವೆಲ್ಲ ಸಮಸ್ಯೆಗಳು ಉಂಟಾಗ್ತವೆ. ಸೊ ಇದು ನಮ್ಮ ಮನಸ್ಸಿನ ಮತ್ತು ದೇಹದ ಚಲನವಲನಗಳಿಗೆ ತುಂಬ ಇಂಪಾರ್ಟೆಂಟ್ ಅಂತ. ಯಾಕಿಷ್ಟು ಫೇಮಸ್ ಆಗ್ತಾ ಇದೆ ಇದು? ಡೊಪಮೀನ್ ಇದೆಯಲ್ಲ, ಇದು ಹೆಚ್ಚಾದಾಗ ನಮಗೆ ಮೋಟಿವೇಶನ್ ಸಿಗುತ್ತೆ. ನಾವು ಒಂಥರ ಉತ್ಸಾಹದಲ್ಲಿ ಕೆಲಸ ಮಾಡ್ತೇವೆ, ನಮ್ಮ ಮೂಡ್ ಚೆನ್ನಾಗಿರುತ್ತೆ. ಆಮೇಲೆ ನಾವೇನಾದರೂ ಆ್ಯಕ್ಷನ್ ಮಾಡಬೇಕು ಅಂತಂದರೆ ಅದಕ್ಕೆ ಉತ್ತೇಜನ ಸಿಗುತ್ತೆ. ಹಾಗಾದರೆ ತುಂಬ ಒಳ್ಳೆಯದಲ್ವಾ ಅಂತ ನಿಮಗೆ ಅನ್ನಿಸ್ಬೋದು. ಆದರೆ ಇಲ್ಲೊಂದು ಸಣ್ಣ ಸಮಸ್ಯೆ ಇದೆ. ಆ ಸಮಸ್ಯೆ ಏನಂದರೆ ಅಡಿಕ್ಷನ್ಗೆ ಅಥವಾ ಸಮಟೈಮ್ಸ್ ಡಿಪ್ರೆಷನ್ಗೆ ಕೂಡ ಇದು ಕಾರಣ ಆಗುತ್ತೆ. ಹಾಗಾದರೆ ಏನು ಸಮಸ್ಯೆ? ಡೊಪಮೀನ್ ನಮ್ಮ ಮೆದುಳಿನಲ್ಲಿ ಬಿಡುಗಡೆ ಆಗುತ್ತೆ. ಇದು ಒಂದು ಬೇಸ್ ಲೈನ್, ಅಂದರೆ ಒಂದು ಲೆವೆಲ್ನಲ್ಲಿ ನಮ್ಮ ಬಾಡಿಯಲ್ಲಿ ಮೇಂಟೈನ್ ಆಗಿರುತ್ತೆ. ನಾವೇನಾದರೂ ಖುಷಿಯಾಗುವಂಥ ಕೆಲಸವನ್ನು ಮಾಡಿದಾಗ ಅಥವಾ ತುಂಬ ಎಕ್ಸೈಟ್ ಆಗುವಂಥ ಕೆಲಸಗಳನ್ನು ಮಾಡುವಾಗ ಇದು ಮೇಲಕ್ಕೆ ಹೋಗುತ್ತೆ. ಅಂದರೆ ಇದು ಹೆಚ್ಚುಗಡೆ ಬಿಡುಗಡೆ ಆಗುತ್ತೆ ಅಂತ, ತುಂಬ ಬಿಡುಗಡೆ ಆಗುತ್ತೆ ಅಂತ. ಆಮೇಲೆ ಅದು ನಿಧಾನವಾಗಿ ಕೆಳಗೆ ಬರುತ್ತೆ. ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಚಿಕ್ಕ ಮಕ್ಕಳಿಗೆ ಮೊಬೈಲನ್ನು ಕೊಟ್ಟರೆ ಅಥವಾ ವಿಡಿಯೋ ಗೇಮ್ ಆಡಲಿಕ್ಕೆ ಕೊಟ್ಟಾಗ ಡೊಪಮೀನ್ ಸಡನ್ನಾಗಿ ಮೇಲೆ ಹೋಗುತ್ತೆ. ತುಂಬ ಖುಷಿಯಾಗತ್ತೆ ಅವರಿಗೆ. ಮೇಲೆ ಹೋಗಿ ಆಮೇಲೆ ಆ ವಿಡಿಯೋ ಗೇಮನ್ನು ಆಡೋದನ್ನು ಸ್ಟಾಪ್ ಮಾಡಿದ ತಕ್ಷಣ ಅಥವಾ ನಿಧಾನವಾಗಿ ಆಡ್ತಾ ಇದ್ದರೂ ಕೂಡ ಅದು ಕೆಳಗಡೆ ಬರ್ತಾ ಹೋಗುತ್ತೆ. ಆ ಡೊಪಮೀನ್ ಇನ್ಕ್ರೀಸ್ ಆಗಿತ್ತಲ್ಲ, ಅದನ್ನು ದೇಹ ಮತ್ತೆ ಮತ್ತೆ ಕೇಳುತ್ತೆ, ಅಯ್ಯೋ ಮತ್ತು ಬೇಕು ಅಂತ. ಇದಕ್ಕೆ ಡೊಪಮೀನ್ ರಿವಾರ್ಡ್ ಅಂತ ಹೇಳ್ತೇವೆ. ಸೊ ಆ ವಿಡಿಯೋ ಗೇಮಿಂದ ಏನು ಖುಷಿ ಸಿಕ್ಕಿತ್ತಲ್ಲ, ಮತ್ತೆ ಆ ವಿಡಿಯೋ ಗೇಮ್ ಆಡಬೇಕು ಅನ್ನೋ ಫೀಲಿಂಗ್ ಶುರುವಾಗುತ್ತೆ. ಸೊ ಆ ಹುಡುಗ ಮತ್ತೆ ವಿಡಿಯೋ ಗೇಮ್ ಆಡಲಿಕ್ಕೆ ಶುರು ಮಾಡ್ತಾನೆ. ಡೊಪಮೀನ್ ಕೆಳಗೆ ಬಂದಾಗ ಅವನಿಗೆ ಬೇಜಾರಾಯಿತು ಅಂತ ಮತ್ತೆ ಆಡ್ತಾನಲ್ಲ, ಆ ಥರ ಆಡುವಾಗ ಡೊಪಮೀನ್ ಮೊದಲಿನ ಹೈ ಲೆವೆಲ್ಗೆ ಹೋಗಲಿಕ್ಕೆ ಆಗೋದಿಲ್ಲ. ಮತ್ತೆ ಅದನ್ನೇ ಮಾಡ್ತಾ ಹೋದಾಗ ಡೊಪಮೀನ್ ಬಿಡುಗಡೆ ಆಗೋ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ ಅಂತ ನಿಮಗೆ ಅನಿಸ್ಬೋದು. ಯಾಕೆಂದರೆ ಒಂದ್ಸಲ ಡೊಪಮೀನ್ ಚೆನ್ನಾಗಿ ತುಂಬ ಪ್ರಮಾಣದಲ್ಲಿ ಬಿಡುಗಡೆ ಆಯಿತು ಅಂತಾದರೆ ಮತ್ತೆ ಬಿಡುಗಡೆ ಮಾಡಲಿಕ್ಕೆ ಆಗೋದಿಲ್ಲ, ಸ್ಟಾಕ್ ಕಡಿಮೆ ಆಗಿಬಿಡತ್ತೆ. ಇಲ್ಲೊಂದು ದೊಡ್ಡ ಸಮಸ್ಯೆ ಏನಾಗುತ್ತೆ ಅಂದರೆ, ಕೆಲವು ಸಾರಿ ಈ ಥರ ಕಡಿಮೆ ಆಗಿದ್ದು ಬೇಸ್ ಲೈನ್ಗಿಂತ, ಅಂದರೆ ಮೊದಲಿದ್ದ ಏನು ಮೇಂಟೈನ್ ಆಗಿತ್ತಲ್ಲ ತುಂಬ ಮೊದಲು, ಅದಕ್ಕಿಂತ ಕೆಳಗಡೆ ಬಂದುಬಿಡುತ್ತೆ. ಯಾಕೆ ಅಂದರೆ ಅಷ್ಟು ದೊಡ್ಡ ಲೆವೆಲ್ಗೆ ಹೋದಾಗ ಅಥವಾ ಒಂದು ಸ್ಟ್ರಾಂಗ್ ರಿಲೀಸ್ ಆದಾಗ ಮತ್ತೆ ಅಷ್ಟೇ ಪ್ರಮಾಣದಲ್ಲಿ ರಿಲೀಸ್ ಮಾಡಲಿಕ್ಕೆ ಆಗೋದಿಲ್ಲ. ಅಷ್ಟು ಕೆಳಗಡೆ ಬಂದಾಗ ತುಂಬ ಡಿಪ್ರೆಷನ್ ಫೀಲ್ ಆಗುತ್ತೆ. ನೀವು ಗಮನಿಸಿರ್ಬೋದು ಅಥವಾ ನ್ಯೂಸಲ್ಲಿ ನೋಡಿರ್ಬೋದು, ವಿಡಿಯೋ ಗೇಮ್ ಆಡ್ತಾ ಮಗು ಡಿಪ್ರೆಷನ್ಗೆ ಹೋಗೋದು ಅಥವಾ ಸೂಸೈಡ್ ಮಾಡ್ಕೊಳ್ಳೋದು. ಒಂದು ಚಿಕ್ಕ ಮಾತು ಸಾಕಾಗುತ್ತೆ, ನೀನು ಗೇಮ್ ಆಡೋದನ್ನು ಸ್ಟಾಪ್ ಮಾಡು ಅಂತ ಹೇಳಿದರೆ ಸಾಕಾಗುತ್ತೆ. ಆ ಮಾತಿಂದ ಸೂಸೈಡ್ ಮಾಡಿಕೊಂಡ ಅಂತ ಎಲ್ಲರಿಗೂ ಅನಿಸುತ್ತೆ. ಆ್ಯಕ್ಚುಲಿ ಹಾಗಾಗಿರೋದಿಲ್ಲ, ಅದೊಂದು ನೆಪ ಅಷ್ಟೆ. ಅಲ್ಲಿ ಅವನಿಗೆ ಅಷ್ಟು ದೊಡ್ಡ ಸಮಸ್ಯೆ ಒಳಗಡೆ ಆಗಿರುತ್ತೆ. ಆಮೇಲೆ ಅವನು ವಿಡಿಯೋ ಗೇಮ್ ಆಡಿದರೂ ಕೂಡ ಮೊದಲನೇ ಲೆವೆಲ್ಗೆ ಡೊಪಮೀನ್ ಹೋಗೋದಿಲ್ಲ. ಅದು ಡೌನ್ ಆಗಿ ಅವನ ಹತ್ರ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಪರಿಸ್ಥಿತಿ ಬರುತ್ತೆ. ಇದೇ ಸಮಸ್ಯೆ ಡ್ರಗ್ ಅಡಿಕ್ಷನಲ್ಲಿ ಕೂಡ ಆಗುತ್ತೆ. ನಾರ್ಕೋಟಿಕ್ ಡ್ರಗ್ಸ್ ಇದೆಯಲ್ಲ, ಆ ಡ್ರಗ್ಸನ್ನು ತೆಗೆದುಕೊಂಡಾಗ ತುಂಬ ದೊಡ್ಡ ಪ್ರಮಾಣದಲ್ಲಿ ಸಮಟೈಮ್ಸ್ ಈ ಬೇಸ್ ಲೆವೆಲ್ಗಿಂತ ಸುಮಾರು 10 ಪಟ್ಟು ಹೆಚ್ಚು ಅದು ಬಿಡುಗಡೆ ಆಗುತ್ತೆ ಅಥವಾ ಅದಕ್ಕೆ ನಾವು ಹೈಕ್ ಆಗುತ್ತೆ ಅಂತ ಹೇಳ್ತೇವೆ.
ಆಗಿದ್ದು ಸಡನ್ಲಿ ಡ್ರಾಪ್ ಆಗುತ್ತೆ. ಅಂದರೆ ಆ ಮತ್ತು ಇಳಿತಾ ಇದ್ದಾಗೆ ತುಂಬ ಡ್ರಾಪ್ ಆಗಿಬಿಡುತ್ತೆ. ಸಡನ್ ಡ್ರಾಪ್ ಆದಾಗ ಅಂದರೆ ಮೊದಲನೇ ಲೆವೆಲ್ಗಿಂತನೂ ಅಂದರೆ ಬೇಸ್ ಲೈನ್ಗಿಂತನೂ ಕೆಳಗಡೆ ಬಂದಾಗ ಮತ್ತೆ ಡ್ರಗ್ಸ್ ಬೇಕು, ಮತ್ತೆ ಆಲ್ಕೋಹಾಲ್ ಬೇಕು, ಮತ್ತೆ ಸ್ಮೋಕಿಂಗ್ ಬೇಕು, ಈ ರೀತಿ ಅನಿಸುತ್ತೆ. ಮತ್ತೆ ಮತ್ತೆ ಅದನ್ನು ತಗೊಳ್ತಾ ಹೋಗ್ತಾರೆ. ಕೇವಲ ವಿಡಿಯೋ ಗೇಮ್, ಮೊಬೈಲ್ ಅಡಿಕ್ಷನ್ ಮಾತ್ರ ಅಲ್ಲ, ಈವನ್ ಶಾಪಿಂಗ್, ಜಂಕ್ ಫುಡ್ ಸೇವನೆಯಲ್ಲಿ ಕೂಡ ಇದೇ ಥರ ಸಮಸ್ಯೆ ಆಗುತ್ತೆ. ಇಲ್ಲಿ ದೇಹ ಏನು ಅಂದ್ಕೊಳ್ಳುತ್ತೆ, ನಾನು ಲಾಸ್ಟ್ ಟೈಮ್ ಗೋಬಿ ಮಂಚೂರಿ ತಿಂದಿದ್ದೆ, ಹೊಸ ಡ್ರೆಸ್ ತೊಗೊಂಡಿದ್ದೆ, ಆಗ ಡೊಪಮಿನ್ ಲೆವೆಲ್ ತುಂಬ ಚೆನ್ನಾಗಿ ಹೆಚ್ಚಾಗಿತ್ತು, ಸೊ ಮತ್ತೆ ಮತ್ತೆ ನಾನು ಶಾಪಿಂಗ್ ಮಾಡಬೇಕು, ಮತ್ತೆ ನಾನು ಅದನ್ನು ತಿನ್ನಬೇಕು ಅಂತ ದೇಹ ಕೇಳುತ್ತೆ. ಅದನ್ನು ಪೂರೈಸಲಿಕ್ಕೆ ಹೋಗಿ ಹೋಗಿ ನಿಧಾನವಾಗಿ ಅಡಿಕ್ಷನ್ ಆಗಿಬಿಡುತ್ತೆ. ಬಟ್ ಮೊದಲಿನ ಖುಷಿ ಸಿಗೋದಿಲ್ಲ, ಇದು ಸಮಸ್ಯೆ. ಇದಕ್ಕೆ ಡೊಪಮೈನ್ ಡಿಪ್ಲೀಷನ್ ಅಂತ ಹೇಳ್ತಾರೆ. ಇದು ತುಂಬ ಹೈ ಲೆವೆಲಲ್ಲಿ ರಿಲೀಸ್ ಆಗ್ತಿರೋದ್ರಿಂದ ಅದು ಬೇಸ್ ಲೈನ್ಗಿಂತ ಕಡಿಮೆ ಆಗಿ ಬಂದುಬಿಡುತ್ತೆ. ಅದನ್ನು ಟಾಲರೇಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಥರದ ಅಡಿಕ್ಷನ್ಗೆ ಡೊಪಮೈನೇ ಕಾರಣ. ಹಾಗಾದರೆ ನಾವೇನು ಮಾಡಬೇಕು? ದೊಡ್ಡ ಮಟ್ಟದಲ್ಲಿ ಅಚೀವ್ ಮಾಡಿದವರಿಗೂ ಏನನ್ನೂ ಅಚೀವ್ ಮಾಡದೇ ಇರೋರಿಗೂ ಇರೋ ದೊಡ್ಡ ವ್ಯತ್ಯಾಸಗಳಲ್ಲಿ ಒಂದೇನೆಂದರೆ ಡೊಪಮೈನ್ನಲ್ಲಿ ಇರುವಂಥ ಡಿಫ್ರೆನ್ಸ್. ಯಾರು ಚೆನ್ನಾಗಿ ಅಚೀವ್ ಮಾಡಿರ್ತಾರೋ ಅವರ ಡೊಪಮೈನ್ ಲೆವೆಲ್ ಜಾಸ್ತಿ ಇರುತ್ತೆ, ಅದನ್ನು ಅವರು ಕಾಪಾಡಿಕೊಂಡಿರ್ತಾರೆ. ಸೊ ನಾವು ಡೊಪಮೈನ್ ಲೆವೆಲನ್ನು ಚೆನ್ನಾಗಿಟ್ಟುಕೊಂಡು ಅದನ್ನು ನಮಗೆ ಬೇಕಾದ ಹಾಗೆ ಬಳಸ್ಕೊಳ್ಳೋದು ಹೇಗೆ ಅನ್ನೋದನ್ನು ನೋಡೋಣ. ಇಲ್ಲಿ ನಾನು ಒಟ್ಟು 5 ರೀತಿಯ ವಿಧಾನಗಳನ್ನು ಹೇಳ್ತೇನೆ. 1ಕ್ಕಿಂತ 2ನೇದು, 2ಕ್ಕಿಂತ 3ನೇದು, 3ನೇದಕ್ಕಿಂತ 4ನೇದು, 4ನೇದಕ್ಕಿಂತ 5ನೇದು ಹೆಚ್ಚು ಹೆಚ್ಚು ಬೆನಿಫಿಷಿಯಲ್ ಆಗ್ತಾ ಹೋಗುತ್ತೆ, ಅಥವಾ ಹೆಚ್ಚು ಪವರ್ಫುಲ್ ಆದಂಥ ಟೂಲ್ ಅಂತ ಹೇಳ್ಬೋದು. ಆದರೆ 1ಕ್ಕಿಂತ 1 ಹೆಚ್ಚು ಕಷ್ಟಕರ ಕೂಡ ಹೌದು. ಮೊದಲನೇದಾಗಿ ಇಂಟರ್ಮಿಟೆಂಟ್ ರಿವಾರ್ಡ್ ಶೆಡ್ಯೂಲ್ಸ್. ಡೊಪಮೈನ್ ನಮಗೆ ರಿಲೀಸ್ ಆಗಬೇಕು ಅಂದರೆ ನಮಗೆ ಖುಷಿಯಾಗುವಂಥ ವಿಷಯಗಳು ಬೇಕು. ಅಂಥ ಖುಷಿ ಕೊಡೋ ಆ್ಯಕ್ಟಿವಿಟಿಯ ಜೊತೆಗೆ ಸಾಧಿಸಬೇಕಾದ ಆ್ಯಕ್ಟಿವಿಟಿಯನ್ನು ಜೋಡಿಸ್ಕೊಳ್ಬೇಕು. ಉದಾಹರಣೆಗೆ, ಬೆಳಿಗ್ಗೆ ವ್ಯಾಯಾಮ ಮಾಡೋದು ನನಗೆ ಇಷ್ಟ ಇಲ್ಲ ಅಂತಾದರೆ ನಾನು ಕಂಡೀಷನ್ ಹಾಕ್ಕೊಳ್ತೇನೆ, ನಾನು ಎಕ್ಸಸೈಸ್ ಮಾಡುವಾಗ ಮಾತ್ರ ಮ್ಯೂಸಿಕ್ ಕೇಳ್ತೇನೆ ಅಂತ. ಮ್ಯೂಸಿಕ್ ಕೇಳೋದು ನನಗೆ ಡೊಪಮೈನ್ ರಿಲೀಸ್ ಮಾಡುವಂಥ ಖುಷಿ ಕೊಡುವ ಕೆಲಸ. ಆದರೆ ಅದು ಬೇಕು ಅಂತಾದರೆ ನಾನು ವ್ಯಾಯಾಮ ಮಾಡಬೇಕಾಗತ್ತೆ. ಆದರೆ ಇಲ್ಲೊಂದು ಸಮಸ್ಯೆ ಇದೆ. ಅತಿಯಾಗಿ ಈ ಥರ ಸ್ಟಿಮ್ಯುಲೆಂಟ್ಸ್ ಅಂದರೆ ಡೊಪಮೈನ್ ರಿಲೀಸ್ ಮಾಡುವಂಥದ್ದನ್ನು ನಾವು ಜೋಡಿಸಿದಾಗ ನಮಗೆ ನಮ್ಮ ವ್ಯಾಯಾಮ ಅಥವಾ ನಮ್ಮ ಗುರಿಗಿಂತ ಹೆಚ್ಚಾಗಿ ಆ ಒಂದು ಖುಷಿ ಕೊಡೋ ಕೆಲಸ ಇದೆಯಲ್ಲ, ಅದೇ ಹೆಚ್ಚು ಇಂಪಾರ್ಟೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರ ಮೇಲೆ ಒಂದು ಸ್ಟಡಿ ಕೂಡ ಮಾಡಿದ್ದಾರೆ. ಸ್ಕೂಲಲ್ಲಿ ಕೆಲವು ಮಕ್ಕಳು ಅವ್ರ ಪಾಡಿಗೆ ಅವರು ತುಂಬ ಖುಷಿಯಿಂದ ಡ್ರಾಯಿಂಗ್ ಮಾಡ್ತಾ ಇದ್ರಂತೆ. ಅವರಿಗೆ ಪ್ರತಿ ಡ್ರಾಯಿಂಗ್ ಮಾಡಿದಾಗಲೂ ಚಾಕ್ಲೇಟ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸ್ವಲ್ಪ ದಿವಸಗಳ ನಂತರ ಮೊದಲು ಚಿತ್ರ ಬಿಡಿಸೋದ್ರಿಂದ ಡೊಪಮೈನ್ ರಿಲೀಸ್ ಆಗ್ತಾ ಇತ್ತು, ಅವರಿಗೆ ಚೆನ್ನಾಗಿ ಚಿತ್ರ ಬಿಡಿಸ್ಕೊಂಡು ಹೋಗ್ತಾ ಇದ್ದರು. ಈಗ ಚಾಕ್ಲೇಟ್ಗೆ ಮಾತ್ರ ರಿಲೀಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಯಾಕೆಂದರೆ ಈ ಚಿತ್ರ ಬಿಡಿಸೋದಕ್ಕಿಂತ ಚಾಕ್ಲೇಟ್ ತಿನ್ನೋದು ಹೆಚ್ಚು ಡೊಪಮೈನ್ ರಿಲೀಸ್ ಮಾಡ್ತಿತ್ತು. ಹಾಗಾಗಿ ಅವರಿಗೆ ಈ ಚಿತ್ರ ಬಿಡಿಸೋದು ಕಡಿಮೆ ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಆಯಿತು. ಎಷ್ಟೋ ಬಾರಿ TV, ಮೊಬೈಲ್ ಅಥವಾ ಈ ವಿಡಿಯೋ ಗೇಮ್ ಅಡಿಕ್ಷನ್ಗೆ ಒಳಗಾದ ಮಕ್ಕಳಿರ್ತಾರಲ್ಲ, ಅವರಿಗೆ ಪ್ಲೇಗ್ರೌಂಡಲ್ಲಿ ಆಟ ಆಡೋದು ಅಷ್ಟು ಖುಷಿ ಕೊಡುವಂಥ ಕೆಲಸ ಆಗಿರೋದಿಲ್ಲ. ಯಾಕೆ ಅಂದರೆ ಪ್ಲೇಗ್ರೌಂಡಲ್ಲಿ ಆಟ ಆಡಿದಾಗ ರಿಲೀಸ್ ಆಗುವಂಥ ಡೊಪಮೈನ್ ಲೆವೆಲ್ಗಿಂತ ಇಲ್ಲಿ ವಿಡಿಯೋ ಗೇಮ್ ಆಡುವಾಗ ರಿಲೀಸ್ ಆಗುವಂಥ ಡೊಪಮೈನ್ ಲೆವೆಲ್ ಹೆಚ್ಚಾಗಿಬಿಟ್ಟಿರುತ್ತೆ. ಹಾಗಾಗಿ ದೇಹ ಅದರ ಮೇಲೆ ಅಥವಾ ಮನಸ್ಸು ಅದರ ಮೇಲೆ ಆಸಕ್ತಿಯನ್ನೇ ತೋರಿಸೋದಿಲ್ಲ. ಆದಷ್ಟು ಮಕ್ಕಳಿಗೆ ಮೊಬೈಲ್ ಮತ್ತು ಈ ಥರದ ಅಡಿಕ್ಷನ್ಸಿಂದ ದೂರ ಇಡಲಿಕ್ಕೆ ಪ್ರಯತ್ನ ಮಾಡಬೇಕು. ಆಗ ಹೆಲ್ದಿ ವಿಷಯಗಳಲ್ಲಿ ಡೊಪಮೈನ್ ರಿಲೀಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಸ್ಟಡಿ ಮಾಡ್ತಿರೋರಿಗೂ ಕೂಡ ಅಪ್ಲೈ ಆಗುತ್ತೆ. ಸ್ಟಡಿಯಿಂದಾಗೇ ನಮಗೆ ಡೊಪಮೈನ್ ರಿಲೀಸ್ ಆಗುತ್ತೆ ಅಂತಾದರೆ ಸ್ಟಡಿಯನ್ನು ಇನ್ನೂ ಹೆಚ್ಚು ಮಾಡ್ಕೊಳ್ತಾ ಹೋಗ್ತೇವೆ. ಅದಿಲ್ಲದೆ ಫಿಲ್ಮ್ ನೋಡೋದ್ರಲ್ಲಿ ಹೆಚ್ಚು ರಿಲೀಸ್ ಆಗಲಿ ಸ್ಟಾರ್ಟ್ ಆದರೆ ಆಗ ಖಂಡಿತ ನಾವು ಸ್ಟಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಒಂದಿನ ಚಾಕ್ಲೇಟ್ ಕೊಡೋದನ್ನು ಸ್ಟಾಪ್ ಮಾಡಿಬಿಟ್ರೆ ಇದರಿಂದ ಏನಾಯಿತು ಅಂತಂದರೆ ಆ ಮಕ್ಕಳು ಮೊದಲು ಖುಷಿಯಿಂದ ಡ್ರಾಯಿಂಗ್ ಮಾಡ್ತಾ ಇರುವವರು ಈಗ ಅದನ್ನು ಬೇಜಾರಿನಿಂದ ಒಂಥರ ಹೊರೆ ಅನ್ನೋ ರೀತಿಯಲ್ಲಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಈ ರಿವಾರ್ಡ್ ಕೊಡುವಂಥ ಸಿಸ್ಟಮಲ್ಲಿ ಸಮಸ್ಯೆ ಕೂಡ ಇದೆ. ಹಾಗಾಗಿ ನ್ಯೂರೋ ಸೈಂಟಿಸ್ಟ್ ಡಾಕ್ಟರ್ ಆಂಡ್ರ್ಯೂ ಹುಬರ್ಮನ್ ಹೇಳೋದೇನು ಅಂದರೆ ಇಂಟರ್ಮಿಟೆಂಟ್ ರಿವಾರ್ಡ್ ಕೊಡಬೇಕು ಅಂತ. ಅಂದರೆ ವಾರದಲ್ಲಿ 3 ದಿನ ಮ್ಯೂಸಿಕ್ ಕೇಳದೇನೆ ಎಕ್ಸಸೈಸ್ ಮಾಡ್ತೇನೆ ಅಂತ. ಆಗ ಏನಾಗುತ್ತೆ ಅಂತಂದರೆ ನಮಗೆ ಗೊತ್ತಿಲ್ಲದೆ ಈ ಆ್ಯಕ್ಟಿವಿಟಿ ನಾವು ಸಾಧನೆ ಮಾಡಲಿಕ್ಕೆ ಹೊರಟಿದ್ದೀವಲ್ಲ, ಆ ಆ್ಯಕ್ಟಿವಿಟಿ ಬಗ್ಗೆ ಕೂಡ ನಮಗೆ ಖುಷಿ ಹೆಚ್ಚಾಗ್ತಾ ಹೋಗುತ್ತೆ. 2ನೇದು ರಿಯಲಿಸ್ಟಿಕ್ ಐಡಿಯಲ್ ಫ್ಯೂಚರ್. ಒಂದು ಕಾಲೇಜ್ನಲ್ಲಿ ಒಂದು ಇಡೀ ಬ್ಯಾಚ್ಗೆ ಸ್ಟಡಿ ಮಾಡಲಿಕ್ಕೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಹಾಗಾಗಿ ಅವರ ಸ್ಕೋರ್ ಕೂಡ ತುಂಬ ಕಡಿಮೆ ಬರ್ತಿತ್ತು. ಆಗ ಅವರಿಗೆ ಒಂದು ಆ್ಯಕ್ಟಿವಿಟಿ ಮಾಡಿಸಿದ್ರಂತೆ. ಏನಂದರೆ ವಾರದಲ್ಲಿ 3 ದಿನ ಒಂದು 10 ನಿಮಿಷ ಅವಕಾಶ ಕೊಡ್ತೇವೆ. 10 ನಿಮಿಷದಲ್ಲಿ ನಿಮ್ಮ ರಿಯಲಿಸ್ಟಿಕ್ ಐಡಿಯಲ್ ಫ್ಯೂಚರನ್ನು ಬರಿಬೇಕು. ಹಾಗಂದರೆ ನಿಜವಾಗಲೂ ಸಾಧ್ಯ ಆಗುವಂಥ ನಿಮ್ಮ ಆಸೆಯ ರೀತಿಯಲ್ಲಿ ಇರೋ ಭವಿಷ್ಯವನ್ನು ಬರಿಬೇಕು ಅಂತ.
ಉದಾಹರಣೆಗೆ ನನಗೆ ಈ ಕಂಪನಿಯಲ್ಲಿ ಪ್ಲೇಸ್ಮೆಂಟ್ ಆಯಿತು ಅಥವಾ ನನ್ನ ಸ್ಕೋರ್ ಇಷ್ಟು ಬಂತು, ಈ ಥರ ನಿಜವಾಗಲೂ ಆಗುವಂಥದ್ದು ಮತ್ತು ತುಂಬ ಒಳ್ಳೆಯದು ಅಂದರೆ ಐಡಿಯಲ್ ಆಗಿರುವಂಥದ್ದು ಅಂಥ ಒಂದು ನಿಮ್ಮ ಫ್ಯೂಚರ್ನಲ್ಲಿ ಏನಾಗಬೇಕು ಅಂತ ಇದೆ, ಏನಾದರೆ ನಿಮಗೆ ಖುಷಿಯಾಗತ್ತೆ, ಏನಾದರೆ ನಿಮಗೆ ಸಾಧನೆ ಮಾಡಿದಂಥ ಭಾವನೆ ಬರುತ್ತೆ, ಅದನ್ನು ಬರಿಬೇಕು ಅಂತ. ಜೊತೆಗೆ ಅದರಲ್ಲಿ ಏನು ಬರೆಸಿದ್ರು ಅಂತಂದರೆ ಅದಕ್ಕಾಗಿ ನೀವು ಏನು ಮಾಡ್ತೀರಿ ಅಥವಾ ಏನು ಮಾಡಬೇಕು ಅವರು ಅದನ್ನು ಬರಿಬೇಕಾಗಿತ್ತು. ಅವರು ಯಾವ ಥರ ಬರೀಬೇಕಾಗಿತ್ತು ಅಂದರೆ, ನಾನು ಈ ಥರ ಸ್ಟಡಿ ಮಾಡ್ತೇನೆ, ಆಗ ನನಗೆ ಒಳ್ಳೆಯ ಮಾರ್ಕ್ಸ್ ಬರುತ್ತೆ, ಸೊ ನನಗೆ ಇಂಥ ಕಂಪನಿಯಲ್ಲಿ ಜಾಬ್ ಸಿಗತ್ತೆ, ಈ ಥರ ಅವರು ಬರಿಬೇಕಿತ್ತು. ಸೊ ಅವರಿಗೆ ಏನಾಯಿತು, ಪ್ರತಿ ಬಾರಿ ಸ್ಟಡಿ ಮಾಡುವಾಗ ಮೊದಲು ಬೋರ್ ಆಗ್ತಾ ಇತ್ತಲ್ಲ, ಈಗ ಸ್ಟಡಿ ಮಾಡೋದು ಕೂಡ ಡೊಪಮೈನನ್ನು ರಿಲೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತು. ಯಾಕೆ ಅಂದರೆ ಇದರಿಂದಾಗಿ ನಾನು ಇಂಥ ಒಂದು ಗೋಲನ್ನು ಅಚೀವ್ ಮಾಡ್ತೇನೆ, ನನ್ನ ಫ್ಯೂಚರ್ ಹೀಗಿರುತ್ತೆ ಅಂತ ಅವರು ಫೀಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆಟೋಮ್ಯಾಟಿಕಲಿ ಅವ್ರ ಸ್ಕೋರ್ ತುಂಬ ಚೆನ್ನಾಗಾಯಿತು. ನಾವು ಮಾಡ್ತಾ ಇರುವಂಥ ಕೆಲಸ ಅಂದರೆ ಗುರಿಯನ್ನು ತಲುಪಲಿಕ್ಕೆ ಹೋಗುವ ದಾರಿ ಇದೆಯಲ್ಲ, ಅದರ ಬಗ್ಗೆ ನಮಗೆ ತಿಳುವಳಿಕೆ ಇರಬೇಕು. ಉದಾಹರಣೆಗೆ ತೂಕ ಇಳಿಸ್ಕೊಳ್ಳೋದು ನಮ್ಮ ಗುರಿ ಆದರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅದನ್ನು ತಲುಪಲಿಕ್ಕೆ ಇರುವಂಥ ದಾರಿ ಅಂತ ಅಂದ್ಕೊಳ್ಳೋಣ. ನಮಗೆ ಫಾಸ್ಟಿಂಗಿಂದ ಆಗೋ ಎಲ್ಲ ಪ್ರಯೋಜನಗಳ ಬಗ್ಗೆ ತಿಳುವಳಿಕೆ ಇದ್ದಾಗ, ಎಸ್ ನಾನು ದಿನದಿಂದ ದಿನಕ್ಕೆ ಬೆಟರ್ ಆಗ್ತಾ ಇದ್ದೇನೆ, ದೇಹ ಹೆಲ್ದಿ ಆಗ್ತಾ ಇದೆ, ತೂಕ ಇಳಿತಾ ಇದೆ, ನಾನು ಹೆಚ್ಚು ಕಾಲ ಬದುಕ್ತೇನೆ, ಈ ರೀತಿಯ ಭಾವನೆ ಆ ಫಾಸ್ಟಿಂಗ್ ಜೊತೆಗೆ ಸೇರಿಕೊಂಡಾಗ ಸಹಜವಾಗಿ ಉಪವಾಸ ಕೂಡ ನಮಗೆ ಡೊಪಮೈನನ್ನು ರಿಲೀಸ್ ಮಾಡಿಸುವಂಥ ಕ್ರಿಯೆ ಆಗಿಬಿಡುತ್ತೆ. ಹಾಗಾಗಿ ಅದನ್ನು ಎಂಜಾಯ್ ಮಾಡಲಿಕ್ಕೆ ಶುರು ಮಾಡ್ತೇವೆ. ಖಾಲಿ ಹೊಟ್ಟೆಯಲ್ಲಿ ಮಲಗೋದು ಕೂಡ ನಮಗೆ ದುಃಖ ಅನಿಸೋದಿಲ್ಲ. ಹಾಗಾಗಿ ನಾವು ಮಾಡುವ ಕೆಲಸದ ಪ್ರಯೋಜನಗಳ ಬಗ್ಗೆ ಆಗಾಗ ಮೆಲುಕು ಹಾಕ್ತಾ ಇರಬೇಕು. ಮತ್ತು ಇದರಿಂದ ನನ್ನ ಫ್ಯೂಚರ್ ಹೀಗಿರುತ್ತೆ ಅನ್ನುವಂಥ ಜ್ಞಾನ ಇರಬೇಕು. ಆಗ ಮಾತ್ರ ಎಷ್ಟೇ ಕಷ್ಟದ ಕೆಲಸ ಆದರೂ ಸಹಜವಾಗಿ ಡೊಪಮೈನ್ ರಿಲೀಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮೂರನೇದು, ಈ ಡೊಪಮೈನ್ ಒಮ್ಮೆ ಹೆಚ್ಚಾಗಿದ್ದು ಅದೇ ಲೆವೆಲ್ನಲ್ಲಿ ಮೇಂಟೈನ್ ಆಗಬೇಕು. ಚಿಕ್ಕ ಪುಟ್ಟ ದುಃಖಕ್ಕೂ ಬೇಜಾರಿಗೂ ಅದು ಕೆಳಗೆ ಇಳಿಬಾರ್ದು ಅಂತಾದರೆ ಭಗವದ್ಗೀತೆಯ 12ನೇ ಅಧ್ಯಾಯದ 18 ಮತ್ತು 19ನೇ ಶ್ಲೋಕವನ್ನು ನೋಡಬೇಕು. ಅಲ್ಲಿ ಎಲ್ಲ ಕಾಲದಲ್ಲಿಯೂ ನಾವು ಸಮಚಿತ್ತದಿಂದ ಇರಬೇಕು, ಎಲ್ಲವನ್ನೂ ಸಮನಾಗಿ ಸ್ವೀಕರಿಸಬೇಕು ಅನ್ನೋದನ್ನು ಹೇಳಿಕೊಡ್ತಾರೆ. ಆದರೆ ನಾನು ಆಗಲೇ ಹೇಳಿದಾಗೆ ನಮ್ಮಂಥ ಸಾಮಾನ್ಯರಿಗೆ ಇದು ಸ್ವಲ್ಪ ಕಷ್ಟ. ಆದರೆ ನಾವು ಪ್ರಾಕ್ಟೀಸ್ ಮಾಡಿದರೆ ಸಾಧ್ಯ ಆಗುತ್ತೆ. ಆಗ ಸಹಜವಾಗಿ ನಮಗೆ ಚಿಕ್ಕ ಪುಟ್ಟದ್ದಕ್ಕೆ ಡೊಪಮೈನ್ ತುಂಬ ಡೌನ್ ಆಗೋದು ಅಥವಾ ಚಿಕ್ಕ ಪುಟ್ಟದ್ದಕ್ಕೆ ಅತಿಯಾಗಿ ಮೇಲೆ ಹೋಗೋದು, ಹೀಗೆ ಅತಿಯಾಗಿ ಮೇಲೆ ಹೋದ ಕಾರಣಕ್ಕೆ ನಾವು ಸಫರ್ ಆಗೋದು ಇವೆಲ್ಲ ತಪ್ಪತ್ತೆ. ಜೀವನದಲ್ಲಿ ತುಂಬ ದೊಡ್ಡ ಸಾಧನೆ ಮಾಡಿದವರು ಇರ್ತಾರಲ್ಲ, ನೀವು ಗಮನಿಸಿ ನೋಡಿ, ಅವರಿಗೆ ಈ ಏರಿಳಿತಗಳು ತುಂಬ ಕಡಿಮೆ ಇರುತ್ತೆ. ಅವರು ಸುಖ ದುಃಖ ಅಥವಾ ಮಾನ ಅಪಮಾನ ಇವೆಲ್ಲವನ್ನು ಸಮಾನವಾಗಿ ಸ್ವೀಕಾರ ಮಾಡ್ತಾರೆ. 4ನೇದು ಪ್ರಾಣಾಯಾಮ ಮತ್ತು ಧ್ಯಾನ. ಯೋಗದ ಎಲ್ಲ ಮೆಟ್ಟಿಲುಗಳು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಈ 8 ಮೆಟ್ಟಿಲುಗಳು ನಮಗೆ ಡೊಪಮೈನನ್ನು ಒಂದು ಲೆವೆಲ್ನಲ್ಲಿ ಮೇಂಟೈನ್ ಮಾಡಲಿಕ್ಕೆ, ಅದು ಬೇಕಾದಾಗ ರಿಲೀಸ್ ಆಗುವಂತೆ ನೋಡ್ಕೊಳ್ಳಿಕ್ಕೆ, ಕೇವಲ ಒಂದು ಸರ್ತಿ ಪೀಕಿಗೆ ಹೋಗೋದು ಆಮೇಲೆ ಸಡನ್ ಡೌನ್ ಆಗೋದು ಈ ಥರ ಮಾಡದೇನೆ ಮೇಂಟೈನ್ ಮಾಡಲಿಕ್ಕೆ ಖಂಡಿತ ಹೆಲ್ಪ್ ಮಾಡ್ತವೆ. ಹಲವಾರು ರಿಸರ್ಚ್ಗಳು ಏನು ಹೇಳ್ತವೆ ಅಂದರೆ ಪ್ರಾಣಾಯಾಮ ಧ್ಯಾನ ಆಸನಗಳೆಲ್ಲ ನಮ್ಮ ಡೊಪಮೈನನ್ನು ಚೆನ್ನಾಗಿ ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತವೆ ಅಂತ. ಸೊ ಇವುಗಳನ್ನು ಅಂಡರ್ ಎಸ್ಟಿಮೇಟ್ ಮಾಡದೆ ನಾವು ನಮ್ಮ ಭಾರತೀಯ ಋಷಿಮುನಿಗಳು ಕೊಟ್ಟಿರುವಂಥ ಇಂಥ ಅದ್ಭುತ ಜ್ಞಾನವನ್ನು ಬಳಸ್ಕೊಳ್ಬೇಕು. ದಿನಕ್ಕೊಂದು 10 ನಿಮಿಷ ಆದರೂ ಪರವಾಗಿಲ್ಲ, ಇವುಗಳನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಕೊನೆಯದು ಅಥವಾ 5ನೇದು, ನನಗೆ ನಾನೇ ಹೇಳ್ಕೊಳ್ಳೋದು, ನಿಮಗೆ ಎಷ್ಟೋ ಬಾರಿ ಹೇಳಿರೋದು, ನನ್ನ ಹತ್ರ ಬರುವ ಹಲವಾರು ಪೇಷಂಟ್ಸ್ಗೆ ಹೇಳೋದು ಏನಂದರೆ ಪ್ರೆಸೆಂಟಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ. ಅಂದರೆ ನಾವು ನಿನ್ನೆ ಅಥವಾ ನಾಳೆಯ ಬಗ್ಗೆ ಯೋಚನೆ ಮಾಡ್ತೇವೆ. ನಾನು ಹಾಗೆ ಮಾಡಬಾರ್ದಿತ್ತು, ಹೀಗೆ ಮಾಡಬೇಕಿತ್ತು, ಹೀಗಾದರೆ ಒಳ್ಳೆಯದಿತ್ತು, ಅಯ್ಯೋ ಹೀಗಾಗೋಯ್ತಲ್ಲ, ನಾಳೆ ಹೀಗಾದರೆ ಏನು ಮಾಡೋದು, ನಾಳೆ ಹೀಗೆ ಮಾಡಬೇಕು, ನಾಳೆ ಅದಾಗಲೇಬೇಕು, ಈ ರೀತಿಯ ಯೋಚನೆಗಳಲ್ಲಿ ನಾವು ಮುಳುಗಿರ್ತೇವೆ. ಅದರ ಬದಲು ಅಟ್ ಪ್ರೆಸೆಂಟ್ ನಾನು ಏನು ಮಾಡ್ತಾ ಇದ್ದೇನೆ ಆ ಕೆಲಸದ ಮೇಲೆ ಮಾತ್ರ ಫೋಕಸ್ ಮಾಡ್ತೇನೆ. ಬೇಕಿದ್ದರೆ ಯೋಚನೆ ಮಾಡಲಿಕ್ಕೆ ಚಿಂತೆ ಮಾಡಲಿಕ್ಕೆ ಅಂತಾನೆ ಒಂದಿಷ್ಟು ಸಮಯವನ್ನು ಮೀಸಲಿಡ್ತೇನೆ ಅಂತ ನಿರ್ಧಾರ ಮಾಡಬೇಕು. ಅದು ಸುಲಭಕ್ಕಾಗೋದಿಲ್ಲ, 5-10 ವರ್ಷ ಬೇಕಾಗಬಹುದು. ಆದರೆ ಸ್ಲೋಲಿ ನಾವು ಪ್ರೆಸೆಂಟಲ್ಲಿ ಇರಲಿಕ್ಕೆ ಶುರು ಮಾಡ್ತೇವೆ. ಇದು ಅತ್ಯಂತ ಕಷ್ಟ ಆದರೂ ಕೂಡ ಅತ್ಯಂತ ಪವರ್ಫುಲ್ ಆದಂಥ ವಿಧಾನ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಡಾಕ್ಟರ್ ಆಂಡ್ರ್ಯೂ ಹ್ಯೂಬರ್ಮನ್ ಇದರ ಬಗ್ಗೆ ತುಂಬ ಚೆನ್ನಾಗಿ ಡೀಟೇಲ್ ಆಗಿ ಹೇಳಿದ್ದಾರೆ. ಒಟ್ಟಿನಲ್ಲಿ ನಾವು ಇವುಗಳನ್ನು ಅರ್ಥ ಮಾಡಿಕೊಂಡ್ರೆ ಮತ್ತು ಹಾಗೆ ಫಾಲೋ ಮಾಡಿದರೆ ಸಾಧನೆ ಮಾಡೋದು ಅಂದರೆ ಅದು ಎಂಜಾಯ್ಮೆಂಟ್ ಆಗುತ್ತೆ. ಮತ್ತು ನಮಗೆ ಯಾವತ್ತೂ ಡಿಪ್ರೆಷನ್ ಅಂಥ ಸಮಸ್ಯೆಗಳು ಕಾಡಲಿಕ್ಕೆ ಸಾಧ್ಯನೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇದೇ ಥರದ ವಿಶೇಷ ವಿಷಯತೆಗೆ ಸಿಗೋಣ. ಧನ್ಯವಾದ.